ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಹುಬ್ಬಳ್ಳಿ ಧಾರವಾಡ ಜನತೆಗೆ 1945 ಅಖಂಡ ಭಾರತವನ್ನ ಬ್ರಿಟಿಷರು ಡಿವೈಡ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ರಾಜಕೀಯ ಜನರು ಧರ್ಮದ ಆಧಾರದ ಮೇಲೆ ಜನರನ್ನ ಡಿವೈಡ್ ಮಾಡಿ, ಅದಾದ್ಮೇಲೆ ಅದೇ ನಮ್ಮ ರಾಜಕೀಯ ಜನರು ಜಾತಿಯ ಆಧಾರದ ಮೇಲೆ ನಮ್ಮನ್ನ ಡಿವೈಡ್ ಮಾಡಿ. ಹಾಗೆಯೇ ಇವಾಗ್ಲೂ ಕೂಡ ಏನ್ ನಮ್ಮ ಹುಬ್ಬಳ್ಳಿ ಧಾರವಾಡ ಟ್ವಿನ್ ಸಿಟಿ ಅಂತ ಏನ್ ಕರಿತೀವಿ, ಏನ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ಟ್ವಿನ್ ಸಿಟಿ ಯಾವ್ದಪ್ಪ ಅಂತಂದ್ರೆ ಎಲ್ಲರ ಬಾಯಿಗೆ ಬರೋದು ಹುಬ್ಬಳ್ಳಿ ಧಾರವಾಡ ಅಂತ ಹೇಳಿ. ಅದನ್ನ ಈಗ ನಮ್ಮ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಅನೇಕರು ಹಾಗೂ ಅನೇಕ ಸ್ವಲ್ಪ ಸಂಘ ಸಂಸ್ಥೆಗಳು ಸೇರಿ ಧಾರವಾಡನ ಸಪರೇಟ್ ಮಾಡಬೇಕು, ಸಪರೇಟ್ ಆಗಿ ಸಿಟಿ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರೆಷರ್ನ ಹಾಕ್ತಾ ಇದ್ದಾರೆ, ಅನೇಕ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇದು ಮಾಡೋದ್ರಲಿಂತ ಏನಕ್ಕೈತಿ, ನಾನು ಹುಟ್ಟದಾಗಿಂತ ಹುಬ್ಬಳ್ಳಿ ಧಾರವಾಡ ಒಂದೇ ಅಂತ ಹೇಳ್ಬಿಟ್ಟು ಈಗನು ನಮ್ಮಲ್ಲಿ ಮನಸ್ಸಿನಾಗಿರೋದು ಧಾರವಾಡ ಸಪರೇಟ್ ಅಂತಿಲ್ಲ, ಹುಬ್ಬಳ್ಳಿ ಸಪರೇಟ್ ಅಂತಿಲ್ಲ. ಈ ಭಾವನಾತ್ಮಕ ಏನ್ ನಮಗೊಂದು ಕನೆಕ್ಷನ್ ಐತಿ, ಆ ಕನೆಕ್ಷನ್ ಅನ್ನ ಒಡೆದು ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಾಗೋದ್ರಿಂದ ಮತ್ತೇನಕೈತಿ, ಏನ್ ನಮ್ಮ ಪೌರ ಕಾರ್ಮಿಕರದಾರ, ಏನ್ ಸ್ಟೇಟ್ ಎಂಪ್ಲಾಯಿ ಅದಾರ, ಏನ್ ಅರೆ ಸರ್ಕಾರಿ ಅಂತ ಹೇಳ್ತೀವಿ ಆ ಎಂಪ್ಲಾಯೀಸ್ ಅಲ್ಲ, ಅವ್ರಿಗೆಲ್ಲ HRA ಒಳಗೆ ಹೊಡೆತಾ ಕೊಡ್ತೈತಿ. ಸುಮಾರು 2,500-3,000 ರೂಪಾಯಿ ಹೊಡೆತಾ ಕೊಡ್ತೈತಿ. ಯಾಕಪ್ಪ ಅಂತಂದ್ರೆ ಇದು HRA ಡಿಪೆಂಡ್ ಅಪಾನ್ ಸಿಟೀಸ್ ಮೇಲ್ಗಡೆ. ಸೊ ಟೈರ್ 1 ಸಿಟೀಸ್, ಟೈರ್ 2 ಸಿಟಿ, ಟೈರ್ 3 ಸಿಟಿ, ಆಮೇಲೆ ಸೂಪರ್ A+ ಸಿಟೀಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಬ್ಯಾಂಗ್ಳೂರ್ ಈಸ್ ಒನ್ ಆಫ್ ದಮ್. ಅದಾದ್ಮೇಲೆ ಟೈರ್ 1 ಸಿಟೀಸ್ ಅಂತ ಹೇಳ್ಬಿಟ್ಟು ಇರೋದು ಯಾವುದೂ ಇಲ್ಲ. ಟೈರ್ 2 ಸಿಟೀಸ್ ಅಂತ ಹೇಳಿದಾಗ ಮೈಸೂರು ಟೈರ್ 1 ಸಿಟೀಸ್ಗೆ ಕನ್ವರ್ಟ್ ಆಗ್ತಾ ಇದೆ, ಬೃಹತ್ ಮೈಸೂರು ಅಂತೇಳಿ ಮಾಡ್ತಾ ಇದೆ. ಟೈರ್ 2 ಸಿಟೀಸ್ ಈಗ ನಾವು ಇರೋದು 2ನೇ ಇಲ್ಲ 3ನೇ ಸ್ಥಾನದಲ್ಲಿ ಕರ್ನಾಟಕದಲ್ಲಿ ನಾವು ಇವಾಗ ಇದ್ದೇವೆ. ಸೆಕೆಂಡ್ ಮೈಸೂರು ಮೇ ಬಿ ಇದೆ, ಥರ್ಡ್ ನಮ್ದು ಹುಬ್ಳಿ ಧಾರವಾಡ ಅಂತ ಇದೆ. ಇದು ಡಿವೈಡ್ ಆಗೋದ್ರಲಿಂತ ಧಾರವಾಡರು ಡೈರೆಕ್ಟ್ಲಿ ಇಟ್ ವಿಲ್ ಗೋ ಫಾರ್ ಟೈರ್ 3 ಸಿಟಿ. ಯಾಕಪ್ಪ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿರೋದು ಸುಮಾರು 13-14 ಲಕ್ಷ ಜನ. ಅದರಲ್ಲಿ ಹುಬ್ಬಳ್ಳಿ ಒಳಗಡೆ ಇರೋದು ಸುಮಾರು 9.5 ಲಕ್ಷ ಜನ, ಆಮೇಲೆ ಧಾರವಾಡದಲ್ಲಿರೋದು ಸುಮಾರು 3-3.5 ಲಕ್ಷ ಜನ ಇದ್ದಾರೆ. ಹುಬ್ಬಳ್ಳಿ ಟೈರ್ 2 ಸಿಟಿನೇ ಇರ್ತದೆ, ಬಟ್ ಧಾರವಾಡ ಟೈರ್ 3 ಸಿಟಿಯಾಗಿ ಕನ್ವರ್ಟ್ ಆಗ್ತದೆ. ಇದಾಗೋದ್ರಲಿಂತ ಏನಾಗ್ತದಪ್ಪ ಅಂತಂದ್ರೆ ಈಗೇನು ಪ್ರೆಸೆಂಟ್ ಹುಬ್ಬಳ್ಳಿ ಒಳಗೆ ಧಾರವಾಡದೊಳಗೆ ಇಲ್ಲ, ನಮ್ಮ ನಾರ್ತ್ ಕರ್ನಾಟಕದಾಗ ಏನು ಇಂಜಿನಿಯರಿಂಗ್ ಮುಗಿಸಿರ್ಲಿ, ಯಾವುದೇ ಕಾಲೇಜು ಮುಗಿಸಿದಾಗ ಹುಡುಗರೆಲ್ಲರೂ ಬ್ಯಾಂಗ್ಳೂರ್ಗೆ ಹೋಗಿ ಜಾಬ್ ಮಾಡೋದು ಕೆಲಸ ಆಗಿದೆ. ಸುಮಾರು ಒಂದು 20-25% ಏನು ಅಲ್ಲದಾರಲ್ಲ ಎಲ್ಲ ನಾರ್ತ್ ಕರ್ನಾಟಕ ನಮ್ಮ ಹುಬ್ಬಳ್ಳಿ ಧಾರವಾಡ ಜನ ಹುಡುಗರು ಅದಾರ. ಯಾಕಪ್ಪ ಅಂತಂದ್ರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಇಲ್ಲಿ ಜಾಬ್ ಹೋದ್ರೆ 10,000 ಕೊಡ್ತಾರೆ, 15,000 ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಕೆಲಸ ಮಾಡಲ್ಲ, ಡೈರೆಕ್ಟ್ಲಿ ಬ್ಯಾಂಗ್ಳೂರ್ ಹೋಗಿ 30,000-35,000 ಅರ್ನ್ ಮಾಡ್ತಾರೆ. ಇದು ಆಗೋದ್ರಲಿಂತ ಡಿವೈಡ್ ಆಗೋದ್ರಲಿಂತ ನಮಗೆ ಬೆನಿಫಿಟ್ಗಿಂತ ಜಾಸ್ತಿ ಪ್ರಾಬ್ಲಮ್ಸ್ ಇದಾವೆ ಆಕ್ಚುಲಿ ನಮಗೆ. ಆಮೇಲೆ ಇನ್ನೊಂದು ಆಪ್ಷನ್ ಭಾಳ ಐತಿ, ಮೆಟ್ರೋಪಾಲಿಟನ್ ಸಿಟಿ ಅಂತೇಳಿ ಕನ್ವರ್ಟ್ ಮಾಡ್ಕೋಬಹುದು ನಮ್ಮ ಸಿಟೀಸ್. ಕೇಂದ್ರ ಸರ್ಕಾರದಾಗ ಒಂದು ಅನುಮೋದನೆ ಐತಿ, ಸುಮಾರು 10-15 ಲಕ್ಷ ಇನ್ ಬಿಟ್ವೀನ್ ಯಾವ ಜನಸಂಖ್ಯೆ ಇತ್ತಪ್ಪ ಅಂತಂದ್ರೆ ಆ ಸಿಟಿನ ಮೆಟ್ರೋಪಾಲಿಟನ್ ಸಿಟಿ ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ಒಂದು ಅನುಮೋದನೆ ಐತಿ. ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇರ್ತಕ್ಕಂಥ ಈ ಪಾಲಿಕೆಯನ್ನ ಹುಬ್ಬಳ್ಳಿ ಧಾರವಾಡ ಮೆಟ್ರೋಪಾಲಿಟನ್ ಸಿಟಿ ಅಂತೇಳಿ ಕನ್ವರ್ಟ್ ನಾವು ಮಾಡ್ಕೋಬಹುದು. ಟೈರ್ 1 ಸಿಟಿ ಅಂತೇಳಿ ಆಗಬಹುದು. ಟೈರ್ 1 ಸಿಟಿ ಆಗೋದ್ರಲಿಂತ ನಮ್ಮ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಆಮೇಲೆ ಪ್ರೈವೇಟ್ ಕಂಪನಿ ಒಳಗಡೆ ಜಾಬ್ ಮಾಡ್ತಾರಲ್ಲ ಅವ್ರದ್ದೆಲ್ಲ HRA ಹೆಚ್ಚಿಗೆ ಆಗ್ತದೆ, ಅಂದ್ರೆ ಸ್ಯಾಲ್ರಿ ಹೆಚ್ಚಿಗೆ ಆಗ್ತದೆ. ಒಂದು ಸೆಂಟ್ರಲ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಲಿಂತ ಏನು ಫಂಡ್ ರಿಲೀಸ್ ಆಕೈತಲ್ಲ, ಟೈರ್ 1 ಸಿಟೀಸ್ಗೆ ಬೇರೆ ಅಮೌಂಟ್ ರಿಲೀಸ್ ಆಕೈತಿ, ಟೈರ್ 2 ಸಿಟೀಸ್ಗೆ ಬೇರೆ ಅಮೌಂಟ್ ರಿಲೀಸ್ ಆಕೈತಿ, ಟೈರ್ 3 ಸಿಟೀಸ್ಗೆ ಬೇರೆ ಫಂಡ್ ರಿಲೀಸ್ ಆಗ್ತದೆ. ಆಮೇಲೆ ಟೈರ್ 1 ಸಿಟೀಸ್ ಆಗೋದ್ರಲಿಂತ ಅನೇಕ ಪ್ರೈವೇಟ್ ಕಂಪನಿಗಳಾಗಿರಲಿ, ಅನೇಕ ಇಂಟರ್ನ್ಯಾಷನಲ್ ಕಂಪನಿಗಳಾಗಿರಲಿ, ಅವೆಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಟೈರ್ 1 ಸಿಟೀಸ್ಗೆ, ನಾಟ್ ಟೈರ್ 2 ಸಿಟೀಸ್, ನಾಟ್ ಇವನ್ ಆಲ್ಸೋ ಟೈರ್ 3 ಸಿಟೀಸ್. A+ ಸಿಟೀಸ್ ಒಳಗಡೆ ಬಹಳ ಜನಸಂದಣಿ ಇರ್ತೈತಿ, ಅಲ್ಲೆಲ್ಲ ಇದು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ದೇ ಗೋ ಫಾರ್ ಟೈರ್ 1 ಸಿಟಿ. ಇದಾಗೋದ್ರಲಿಂತ ಹುಬ್ಬಳ್ಳಿ ಧಾರವಾಡದಲ್ಲಿ ಅನೇಕ MNC ಕಂಪನಿಗಳು ಬರ್ತಾವ. ಇದರ್ಲಿಂತ ಹೊಸದಾಗಿ ಜಾಬ್ ಕ್ರಿಯೇಟ್ ಆಗೈತಿ. ನಮ್ಮಲ್ಲಿರ್ತಕ್ಕಂಥ ಆಮದು ಅಂದ್ರೆ ನಮ್ಮ ದಿನಚರಿಯಲ್ಲಿ ಅನೇಕ ವ್ಯವಹಾರಗಳು ಹೆಚ್ಚಿಗೆ ಆಗ್ತದೆ. ಆಮೇಲೆ ಇದರ್ಲಿಂತ ಎಲ್ಲರಿಗೂ ಸ್ಯಾಲರಿಯಲ್ಲಿ ಹೆಚ್ಚಿಗೆ ಆಗೋದ್ರಲಿಂತ ವ್ಯವಹಾರಗಳು ಹೆಚ್ಚಿಗೆ ಆಗ್ತದೆ, ಸಿಟಿ ಗ್ರೋತ್ ಆಗ್ತದೆ, ಇನ್ಫ್ರಾಸ್ಟ್ರಕ್ಚರ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಕಾರಣ ಹುಬ್ಬಳ್ಳಿ ಧಾರವಾಡ ಸಪರೇಟ್ ಆಗೋದನ್ನ ತ್ಯಜಿಸಿ ಹುಬ್ಬಳ್ಳಿ ಧಾರವಾಡ ಮೆಟ್ರೋಪಾಲಿಟನ್ ಸಿಟಿ ಮಾಡಬೇಕು ಎಂಬ ಏನಿದೆ ನಿಲುವು ಐತಲ್ಲ, ಇದಕ್ಕೆಲ್ಲರೂ ಸಪೋರ್ಟ್ ಮಾಡ್ರಿ, ಎಲ್ಲರೂ ನಮ್ಮ ಜೊತೆ ಕೈ ಕೂಡಿಸ್ರಿ. ಇದನ್ನ ಮಾಡೋದ್ರಲಿಂತ ನಮ್ಮ ಮುಂದೆ ಬರೋ ಪೀಳಿಗೆ ಏನೈತಲ್ಲ ಎಲ್ಲರೂ ಅವ್ರಿಗೆ ಬೆಂಗಳೂರು ಹೋಗಿ ತಮ್ಮ ಕುಟುಂಬ ಬಿಟ್ಟು ಬೆಂಗಳೂರಿಗೆ ಹೋಗಿ ದುಡಿದು ಬರೋದಕ್ಕಿಂತ ಇಲ್ಲೇ ಇದ್ಕೊಂಡು ತಮ್ಮ ಕುಟುಂಬದ ಜೋಡಿನೇ, ತಮ್ಮ ಮಕ್ಕಳ ಜೋಡಿ, ತಮ್ಮ ಕುಟುಂಬದ ಜೊತೆ ಅರ್ನ್ ಮಾಡ್ಕೊಂತ ಖುಷಿಯಾಗಿ ಇರಬಹುದು. ಇದನ್ನ ಹಾಳು ಮಾಡಬೇಡ್ರಿ ಅಂತೇಳಿ ಕೇಳ್ಕೊತೀನಿ.